ಬಿಸ್ಲಿಗೆ ಒಳ್ಳೇದು ತಿನ್ನೋ. ಒಂದು ನಿಮಿಷ ಇರಮ್ಮ ಲಕ್ಷ್ಮಿ, ಅವರೆಲ್ಲ ಒಬ್ಬಟ್ಟು ತಿನ್ಬಿಡ್ಲಿ. ಲಕ್ಷ್ಮಿ ಪಲಾವ್ ತಂದ್ಯಾ? ಒಂದು ನಿಮಿಷ ಇವೆ, ರುಚಿ ರುಚಿಯಾಗಿ ಹೋಳಿಗೆ ಮಾಡಿದ್ದಾಳೆ, ತಿನ್ನಕ್ ಬಿಡೆ. ಗೌರಿ ರಸ ಮಾಡಿಲ್ವೇನೆ? ಏನಣ್ಣ ನೀನ್ ಎಲೆ ಮುಂದೆ ಕೂತಿದ್ಯಾ ಅಂದೆ ನಾನು ರಸಂ ಮಾಡದೆ ಇರ್ತೀನಾ? ಮೆಣಸು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಖಾರವಾಗಿ ಮಾಡಿದ್ದೀನಿ, ತರ್ತೀನಿರು. ಅದಕ್ಕೆ ನಿಮಗ್ ಬೇಕಾ? ಕೊಡು ಅತ್ತೆ, ನಂಗೂ ಒಂದು ಲೋಟ. ಆಯ್ತು ಕಣೋ. ಈಗ ಪಲಾವ್ ಬಡ್ಸಮ್ಮ. ಸರಿ ಮಾವ. ಅಮ್ಮ ಇನ್ನೊಂದು ಹೋಳಿಗೆ ತರ್ಲಾ? ಮೇಡಮ್, ಸಿಹಿ ಜಾಸ್ತಿ ಆಯ್ತು. ಅತ್ತೆ, ಪಲಾವ್ ಅಂತೂ ಸೂಪರ್, 5 ಸ್ಟಾರ್ ಹೋಟೆಲ್ ತಿನ್ನಂಗಿದೆ. ನಮ್ ಲಕ್ಷ್ಮಿ ಮಾಡಿದ್ದು ಕಣೋ. ಹೋಟ್ಲಿಂದ ತರ್ಸೋಣ ಅಂದ್ರು ಬೇಡ, ನಮ್ಮನೆಯವ್ರಿಗೆ ನಾನೇ ಮಾಡ್ಬೇಕು ಅಂತ ಅವಳೇ ಮಾಡಿರೋದು. ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು. ಗೌರಿ, ನೀನ್ ಕೈಯಿಂದ ಮಾಡಿದ ರಸ ಕುಡ್ದು ಎಷ್ಟು ವರ್ಷ ಆಗೋಗಿತ್ತೆ. ಸೂಪರ್ ಆಗಿದೆ. ಮತ್ತೆ ಪಾಪಿ ಕಾಲ್ ಮಾಡ್ತಿದ್ದಾನೆ. ಇವಾಗ ಇನ್ನೇನು ಮಾಡ್ತಾನೋ? ಇದು ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಏನೋ ನಿಂದು? ಹಲೋ, ನಾನಮ್ಮ ಶೈಲೇಶ್ ಸರ್ ಮಾತಾಡ್ತಿರೋದು. ಯಾಕೆ ಗೊತ್ತಾಗ್ಲಿಲ್ವಾ? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಯಾವುದು ಬೇರೆ ಯೋಚನೆಲಿದ್ದೆ. ಪರವಾಗಿಲ್ಲ ಬಿಡಮ್ಮ. ನಾನು ಯಾಕೆ ಫೋನ್ ಮಾಡಿದ್ದೆ ಅಂದರೆ ಅದೇ ಆ ಆರ್ಡ್ರ್ ವಿಷಯ ಏನಾಯಿತು? ಯಾವುದು ಸರ್? ಯಾವುದು ಅಂತ ಕೇಳ್ತಾ ಇದೆಯಲ್ಲಮ್ಮ, ಅದೇ ಕಾರ್ತಿಕ್ ಸರ್ ಹೇಳಿರೋದು. ನೀನು ಅವ್ರ ಜೊತೆ ಮಾತಾಡಿದ್ಯಲ್ಲ? ಅದೇ ಸರ್, ಅದು ಆಗುತ್ತೆ ಸರ್. ಆಗಲೇಬೇಕು ಕೋಕಿಲ, ಈಗಲೇ ಹೇಳ್ತಾ ಇದ್ದೀನಿ, ಅದನ್ನು ಬಿಡದೆ ಫಾಲೋ ಅಪ್ ಮಾಡಬೇಕು. ಅದೊಂದು ಆರ್ಡ್ರ್ ಸಿಕ್ಬಿಟ್ರೆ ನಮ್ಗೆ ತುಂಬ ಲಾಭ ಆಗುತ್ತೆ. ಓ ಸರ್. ಇದೇನಮ್ಮ ಇಷ್ಟು ಮೆತ್ತಿಗೆ ಹೇಳ್ತಾ ಇದೆಯಾ? ಜೋಶ್ ಇರಬೇಕು. ಈ ಮಂತ್ ಟಾರ್ಗೆಟ್ ರೀಚ್ ಆಗೋಕ್ಕೆ ಕಾರ್ತಿಕ್ ಸರ್ ಆರ್ಡ್ರು ಬೇಕೇ ಬೇಕು. ಅದಕ್ಕೇನು ಬೇಕೋ ನಿನ್ನ ಕಡೆಯಿಂದ ಮಾಡು. ಅಯ್ಯೋ ದೇವ್ರೆ, ಇವ್ರಿಗೆ ಹೆಂಗೆ ಅರ್ಥ ಮಾಡಿಸ್ಲಿ ಅವನು ಎಂತ ನೀಚ ಅಂತ. ಹಲೋ, ಕೇಳಿಸಿದೆಯಮ್ಮ? ಎಸ್ ಸರ್, ಹೇಳಿ. ಯಾವುದೇ ಕಾರಣಕ್ಕೂ ಕಾರ್ತಿಕ್ ಸರ್ನ ಬಿಡಬೇಡ, ನೀಟಾಗಿ ಫಾಲೋ ಅಪ್ ಮಾಡು. ಓಕೆನಾ? ಸರಿ ಸರ್. ಓಕೆಮಾ. ದೇವ್ರೆ, ಆ ಕಡೆ ಹೇಳೋಕ್ಕೂ ಆಗದೆ, ಈ ಕಡೆ ಬಿಡೋಕ್ಕೂ ಆಗದೆ, ಮಧ್ಯದಲ್ಲಿ ತಂದು ನಿಲ್ಸಿದ್ಯಲ್ಲಪ್ಪ. ಇವಾಗ ಏನು ಮಾಡಲಿ ನಾನು? ಗೌರಿ, ರುಚಿ ರುಚಿಯಾದ ಊಟ ಬಿತ್ತು. ಈಗ ನೋಡಮ್ಮ ನಿದ್ದೆ ಬರ್ತಾ ಐತೆ. ಅದಕ್ಕೇನಂತೆ ಭಾವ, ಮಾಡಿ ಮೇಲೆ ಮಂಚದ ಮೇಲೆ ಫ್ಯಾನ್ ಹಾಕ್ತೀನಿ, ಮಲಗ್ಬಿಡಿ. ನನಗೂ ಅದೇ ಆಸೆ ಭಾವ. ಏನ್ ಮಾಡೋದು, ಚೆನ್ನೈಗೆ ವಾಪಸ್ ಹೋಗ್ಬೇಕಲ್ಲ. ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದೀರಾ, ಹೀಗ್ ಬಂದು ಹಾಗೆ ಹೋದ್ರೆ ಏನ್ ಚೆನ್ನಾಗಿರತ್ತಣ್ಣ? ನೀವು ಒಂದ್ ವಾರ ಆದ್ರೂ ಇದ್ದು ಹೋಗ್ಲೇಬೇಕು. ಅಯ್ಯೋ, ಅದು ಹೇಗಾಗುತ್ತೆ ಗೌರಿ? ಅಲ್ಲಿ ಕೆಲಸ ಎಲ್ಲ ಹಾಗೆ ಬಿಟ್ಟು ಬಂದಿದ್ವಿ. ಈಗ ನಾವು ಬಂದಿದ್ವಿ ಅಲ್ಲ, ಹಾಗೆ ನೀವು ಬನ್ನಿ.
ನಾವು ಬರೋದಾಗತ್ತೆ. ಈಗ ನೀವು ಹೇಗೂ ಬಂದಿದ್ದೀರಲ್ಲ, ಇರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಅಮ್ಮ, ಇನ್ನೊಂದು ವಾರ ಆದ್ರೂ ಇಲ್ಲಿ ಇರ್ಬೋದಲ್ವಾ? ರಿಟರ್ನ್ ಟಿಕೆಟ್ ಬುಕ್ ಆಗಿದೆಯಲ್ಲಮ್ಮ, ಇನ್ನೊಂದ್ಸರಿ ಬರುವಾಗ 4 ದಿನ ಇದ್ದು ಹೋಗೋ ಥರ ಬರ್ತೀವಿ, ಸರಿನಾ? ದೀಪು, ಟಿಕೆಟ್ ಅಂದ್ಮೇಲೆ ಜ್ಞಾಪಕ ಬಂತು. ಆ ಫ್ಲೈಟ್ ಏನಾದರೂ ರೀಶೆಡ್ಯೂಲ್ ಆಗಿದೆ ಏನಾದ್ರು ನೋಡು. ಹಾಂಪ್ಪ, ನೀವು ಹೇಳಿದ ಕರೆಕ್ಟು. 6:30 ಇರೋ ಫ್ಲೈಟು 5:30 ರೀಶೆಡ್ಯೂಲ್ ಆಗಿದೆ. ನಾವು ಇವಾಗ ಹೊರಟ್ರೆ ಸರಿ ಹೋಗುತ್ತೆ. ಏನು ಮಾವ ಇದು ಅರ್ಜೆಂಟ್ ಅಂತ, ನೀವು ಬಂದಂಗೆ ಆಗಲಿಲ್ಲ. ಇನ್ನೊಂದ್ಸರಿ ಬರ್ತೀವಿ ಬಿಡ. ನೋಡು ಲಕ್ಷ್ಮಿ, ನಾನಿನ್ನು ಚೆನ್ನೈಗೆ ಒಂದ್ಸರಿ ಕರ್ಕೊಂಬರ್ಬೇಕು, ಮರಿಬಾರ್ದು.